ಮಲೆನಾಡಿನಲ್ಲಿ ಅಡಿಕೆ ಕೊಯ್ಲಿನ ಹಂಗಾಮ ಪ್ರಾರಂಭವಾಗಿದ್ದು ಹಸಿ ಅಡಿಕೆ ಸುಲಿಯಲು ಜನರಿಲ್ಲದೆ ತೊಂದರೆ ಪಡುತ್ತಿರುವಾಗಲೇ ತೋಟದ ಮಾಲಕರಿಗೆ ಹಾವೇರಿ ಜಿಲ್ಲೆಯ ವಿಶಿಷ್ಟವಾಗಿ ಕತ್ತಿಯಿಂದ ಅಡಿಕೆ ಸುಲಿಯುವ ತಂಡ ಬಂದಿದ್ದು ಬೆಳೆಗಾರರಿಗೆ ಹೊಸ ಹುಮ್ಮಸ್ಸು ತಂದಿದೆ. ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಸೇರಿದಂತೆ ಘಟ್ಟದ ಮೇಲಿನ ಅಡಿಕೆ ಬೆಳೆಯುವ ರೈತರು ಕೆಲಸಗಾರರ ಕೊರತೆಯಿಂದ ನಲುಗಿ ಹೋಗಿದ್ದಾರೆ. ಹಲವು ಕೆಲಸಗಳಿಗೆ ಯಂತ್ರ ಬಳಕೆ ಮುಂದಾಗಿದ್ದರೂ ಹಸಿ ಅಡಿಕೆಯ ಸಿಪ್ಪೆ ತೆಗೆಯಲು ಜನರನ್ನ ಅವಲಂಬಿಸಬೇಕಿದೆ. ಸುಲಿದ ಅಡಿಕೆಯನ್ನ ಬೇಯಿಸಿ ನಂತರ ಬಿಸಿಲಿನಲ್ಲಿ ಒಣಗಿಸಿ ಕೆಂಪಡಿಕೆ ತಯಾರಿಸಲು ಶ್ರಮಿಸಬೇಕಿದೆ. ಈ ಪ್ರಕ್ರಿಯೆಗೆ ರೈತರು ಕಾರ್ಮಿಕರಿಲ್ಲದೆ ಪರದಾಡುತ್ತಿರುವಾಗ ಹಾವೇರಿ ಜಿಲ್ಲೆಯ ಕೆಲಸಗಾರರು ಕಳೆದ 2 ವರ್ಷದಿಂದ ಸೀಮಿತ ಪ್ರದೇಶಕ್ಕೆ ಮುಖ ಮಾಡುತ್ತಿದ್ದರು. ಈಗ ಹೆಚ್ಚು ಜನರು ಆಗಮಿಸುತ್ತಾ ಎಲ್ಲೆಡೆ ತೆರಳುತ್ತಿದ್ದಾರೆ. 5 ರಿಂದ 6 ಜನರಿಗೆ ಈ ತಂಡದವರು ಒಬ್ಬರು ಒಂದು ದಿನ 1.5 ರಿಂದ 2 ಕ್ವಿಂಟಾಲ್ ವರೆಗೆ ಹಸಿ ಅಡಿಕೆ ಸುಲಿಯುತ್ತಾರೆ. ಪ್ರತಿ ಕೆಜಿಗೆ 15 ರೂಪಾಯಿಯಿಂದ 20 ರೂಪಾಯಿ ಪಡೆಯುತ್ತಾರೆ. ಇನ್ನು ಕೊನೆ ಕೊಯ್ಲು, ತೋಟದ ಅಡಿಕೆ ಹೊತ್ತು ಸುಲಿಯುವವರೆಗೂ ಹಲವು ಕಾರ್ಮಿಕರು ಕೆಲಸ ನಿರ್ವಹಿಸುವರಿದ್ದಾರೆ. ಕರಾವಳಿ ಪ್ರದೇಶದಲ್ಲೂ ಅಡಿಕೆ ಬೆಳೆಯುವ ಕೆಲವು ಕಡೆ ಈ ತಂಡ ಬರಲು ಮನಸ್ಸು ಮಾಡುತ್ತಿದ್ದು, ಆದ್ರೆ ಇಲ್ಲಿ ಹಣ್ಣು ಅಡಿಕೆ ಅಂದ್ರೆ ಚಾಲಿ ಮಾಡೋದು, ಫಲಗುತ್ತಿಗೆ ಕೊಡುವವರು ಹೆಚ್ಚಾಗಿದ್ದರಿಂದ ಕೆಲಸ ಸಿಗುತ್ತಿಲ್ಲ. ಒಟ್ಟಾರೆ ಕೂಲಿಕಾರರ ಅಭಾವದಿಂದ ಬೇಸತ್ತ ರೈತರಿಗೆ ಹೊಸ ಆಶಾಭಾವನೆ ಉಂಟಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕುಮಟಾ ಹಿರೇಗುತ್ತಿಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ 12 ಅಡಿ ಎತ್ತರದ ನಾಡ ವೆಂಕಟೇಶ್ವರ ಮೂರ್ತಿ ಈ ಹಿಂದೆ ಪ್ರತಿಷ್ಠಾಪನೆಯಾಗಿ ಈಗ ಶಿಲಾಮಯ್ಯ ದೇಗುಲ ಅತ್ಯಂತ ಆಕರ್ಷಕವಾಗಿ ನಿರ್ಮಾಣಗೊಳ್ಳುತ್ತಿದೆ. ಈ ದೇಗುಲದ ನಿರ್ಮಾಣ ಕಾಮಗಾರಿಯನ್ನ ಬಾರ್ಕೂರ್ ಸಂಸ್ಥಾನದ ಗುರುಗಳಾದ ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಶ್ರೀಪಾದಂಗಳು ವೀಕ್ಷಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ನಾಡವರ ಸಮುದಾಯಕ್ಕೆ ಹಿರೇಗುತ್ತಿ ಒಂದು ವಿಶೇಷ ಗಟ್ಟಿ ನೆಲವಾಗಿದ್ದು, ಇಲ್ಲಿ ಒಂದು ದೇಗುಲ ಮತ್ತು ಒಂದು ಮಠ ನಿರ್ಮಿಸಬೇಕೆನ್ನುವ ಉದ್ದೇಶದಿಂದ ಕಳೆದ ವರ್ಷವೇ 12 ಅಡಿ ಎತ್ತರದ ನಾಗವೆಂಕಟೇಶ್ವರನ ಮೂರ್ತಿಯನ್ನ ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಶ್ರೀಪಾದಂಗಳ ನೇತೃತ್ವದಲ್ಲಿ ಪ್ರತಿಷ್ಠಾಪಿಸಿದ್ದರು. ಇಲ್ಲಿ ದೇಗುಲ ನಿರ್ಮಾಣವಾಗಬೇಕಾಗಿರೋದ್ರಿಂದ ನಾಡವರ ಸಮಾಜದ ಎಲ್ಲರನ್ನ ಜೊತೆಯಾಗಿಸಿಕೊಂಡು ಬಾರ್ಕೂರ್ ಸಂಸ್ಥಾನ ಉತ್ತರ ಕನ್ನಡ ಘಟಕದವರು ದೇಗುಲದ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದ್ದು, ಬೇರೆ ಬೇರೆ ಕಾರ್ಯಗಳು ಇಲ್ಲಿ ನಡೆಯುತ್ತಿವೆ. ಈ ಶಿಲಾಮಯ್ಯ ದೇಗುಲವನ್ನ ಈ ಹಿಂದೆ 30 ಗುಂಟೆ ಅತ್ಯುತ್ತಮ ಸ್ಥಳವನ್ನ ದೇಗುಲಕ್ಕಾಗಿ ದಾನ ನೀಡಿದ ಯಶೋಧ ಮತ್ತು ಶಾಂತಾ ನಾಯಕ್ ದಂಪತಿಗಳು ಈಗ ಈ ಶಿಲಾಮಯ್ಯ ಸಂಪೂರ್ಣವಾಗಿ ತಾವೇ ತಮ್ಮ ಸ್ವಂತ ಖರ್ಚಿನಿಂದ ನಿರ್ಮಾಣ ಮಾಡಿಕೊಡುತ್ತಿದ್ದು, ಉಳಿದ ಕುಟೀರ ಮತ್ತು ಇತರೆ ಕಾರ್ಯಗಳನ್ನ ಬಾರ್ಕೂರ್ ಸಂಸ್ಥಾನ ಉತ್ತರ ಕನ್ನಡ ಘಟಕದ ಪದಾಧಿಕಾರಿಗಳು ಹಮ್ಮಿಕೊಳ್ಳುತ್ತಿದ್ದಾರೆ. ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಶ್ರೀಗಳು ದೇಗುಲಕ್ಕೆ ಭೇಟಿ ನೀಡಿ ನಾಡ ವೆಂಕಟೇಶ್ವರನಿಗೆ ಪೂಜೆ ಸಲ್ಲಿಸಿದ್ರು. ಈ ದೇಗುಲ ನಿರ್ಮಾಣದ ಜೊತೆಯಲ್ಲಿ ಕುಟೀರ ಮತ್ತು ಇತರೆ ಮೂಲಭೂತ ಸೌಕರ್ಯಗಳು ಇಲ್ಲಿ ಎಲ್ಲರ ಕೂಡುವಿಕೆಯಲ್ಲಿ ಆದಷ್ಟು ಶೀಘ್ರವಾಗಿ ಸಂಪನ್ನಗೊಳ್ಳಬೇಕೆಂದು ಶ್ರೀಗಳು ತಿಳಿಸಿದ್ರು. ಬಾರ್ಕೂರ್ ಸಂಸ್ಥಾನದ ಉತ್ತರ ಕನ್ನಡ ಘಟಕದ ವಿವಿಧ ಪದಾಧಿಕಾರಿಗಳು, ಇದರ ಅಧ್ಯಕ್ಷ ಡಿಎನ್ ನಾಯಕ್, ಕಟ್ಟಡ ಸಮಿತಿ ಅಧ್ಯಕ್ಷ ಆನಂದು ಕವರಿ, ಕಾರ್ಯದರ್ಶಿ ಎನ್ಕೆ ನಾಯಕ್ ನೇತೃತ್ವದಲ್ಲಿ ಶ್ರೀಗಳ ನಿರ್ದೇಶನದಂತೆ ದೇಗುಲದ ಪ್ರತಿಯೊಂದು ಕೆಲಸಗಳನ್ನ ಶ್ರೀಗಳಿಗೆ ತಿಳಿಸಿದ್ರು. ಬಾರ್ಕೂರ್ ಸಂಸ್ಥಾನ ಉತ್ತರ ಕನ್ನಡ ಘಟಕದ ಪದಾಧಿಕಾರಿಗಳು ಮತ್ತು ಹಿರೇಗುತ್ತಿಯ ಶಾಂತಾ ನಾಯಕರವರೊಂದಿಗೆ ಕೆಲಕಾಲ ಚರ್ಚಿಸಿದ್ರು. ಈ ಸಂದರ್ಭದಲ್ಲಿ ಹಿರೇಗುತ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ, ದೇಗುಲದ ನಿರ್ಮಾಣ ಜವಾಬ್ದಾರಿ ಹೊತ್ತಿರುವ ಶಾಂತಾ ನಾಯಕ್, ಪ್ರಮುಖರಾದ ಜಿಎಂ ಶೆಟ್ಟಿ, ಎನ್ಕೆ ನಾಯಕ್ ಸೇರಿದಂತೆ ಹಲವರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರಿಬೈಲ್, ಅಂಕೋಲಾ. ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವ ಸಮಾರೋಪ ಸಮಾರಂಭ ಜನವರಿ 25ರಂದು ಪ್ರಭಾತ ನಗರದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಸಹಕರಿಸಬೇಕೆಂದು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ತಿಳಿಸಿದರು. ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಸರ್ಕಾರದ ಯೋಜನೆಯನ್ನ ಜನರಿಗೆ ತಲುಪಿಸುವಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದಾದುದು. ಜಿಲ್ಲೆಯ ಪತ್ರಕರ್ತರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ತಾಲೂಕಾಡಳಿತವು ಪತ್ರಿಕಾ ಸಂಘದ ಜೊತೆಗೆ ಸದಾಕಾಲ ಇರಲಿದೆ ಎಂದರು. ಸಂಘದ ಜಿಲ್ಲಾಧ್ಯಕ್ಷ ಜಿ ಸುಬ್ರಾಯ್ ಭಟ್ ಬಕ್ಕಳ ಮಾತನಾಡಿ, ಪತ್ರಿಕಾ ಸಂಘಕ್ಕೆ 50 ವರ್ಷದ ಸಂಭ್ರಮವನ್ನ ವರ್ಷವಿಡೀ ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಆಚರಿಸಿ ಸಮಾರೋಪ ಸಮಾರಂಭ ಹೊನ್ನಾವರದಲ್ಲಿ ಆಯೋಜಿಸಲಾಗಿದೆ. ಬೆಳಿಗ್ಗೆ 10:30ಕ್ಕೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉದ್ಘಾಟಿಸುವರು. ಸಚಿವ ಮಂಕಾಳ್ ವೈದ್ಯ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸುವರು. ಜಿಲ್ಲಾ ಪತ್ರಕರ್ತರ ಯಾದಿಯನ್ನ
ಶಾಸಕ ದಿನಕರ್ ಶೆಟ್ಟಿ ಬಿಡುಗಡೆಗೊಳಿಸುವರು. ಸಂಘದ ಜಿಲ್ಲಾಧ್ಯಕ್ಷ ಜಿ ಸುಬ್ರಾಯ್ ಭಟ್ ಬಕ್ಕಳ ಅಧ್ಯಕ್ಷತೆ ವಹಿಸುವರು. ಅತಿಥಿಗಳಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಪತ್ರಕರ್ತ ರವೀಂದ್ರ ಭಟ್, ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್, ಜಿಲ್ಲೆಯ ಶಾಸಕರು, ವಿವಿಧ ಕ್ಷೇತ್ರದ ಗಣ್ಯರು ಪಾಲ್ಗೊಳ್ಳುವರು. ಸಂಘದ ಸಂಸ್ಥಾಪಕ ಸದಸ್ಯರಾದ ಟಿಎಂ ಸುಬ್ಬರಾಯ್ ಹಾಗೂ ಜಿಯು ಭಟ್ ದಿಕ್ಸೂಚಿ ಭಾಷಣ ಮಾಡುವರು. ಪ್ರಸ್ತುತ ಸಾಲಿನ ಕೆ ಶಾಮರಾವ್ ಪ್ರಶಸ್ತಿಯನ್ನ ಹಿರಿಯ ಪತ್ರಕರ್ತ ಮೋಹನ್ ಹೆಗಡೆ ಹಾಗೂ ಜಿಎಸ್ ಹೆಗಡೆ ಅಜ್ಜಿಬಾಳ ಪ್ರಶಸ್ತಿಯನ್ನ ಹೊನ್ನಾವರ ಪತ್ರಕರ್ತ ಸತೀಶ್ ತಾಂಡೇಲರಿಗೆ ಪ್ರದಾನ ಮಾಡಲಾಗುವುದು ಎಂದು ಮಾಹಿತಿ ನೀಡಿದ್ರು. ಹಿರಿಯ ಪತ್ರಕರ್ತ ಜಿಯು ಭಟ್ ಮಾತನಾಡಿ, ಜಿಲ್ಲೆಯ ಸಮಸ್ಯೆ ಬಗ್ಗೆ ಒಟ್ಟಾಗಿ ಎದುರಿಸಲು ಹುಟ್ಟಿಕೊಂಡ ಪತ್ರಿಕಾ ಮಂಡಳಿಯು ಹಲವು ಏಳುಬೀಳುಗಳನ್ನ ಅನುಭವಿಸಿ 50 ವಸಂತ ಪೂರೈಸಿದೆ ಎಂದರು. ಸಂಘದ ತಾಲೂಕಾ ಅಧ್ಯಕ್ಷ ಸತೀಶ್ ತಾಂಡೇಲ್ ಮಾತನಾಡಿದ್ರು. ಇಡೀ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೆಲಸ ಮಾಡಲು ಸಂಘಟನೆ ಮಾಡಲು ಸಾಧ್ಯ ಆಯಿತು. ಹಾಗೆ ಮಕ್ಕಳವರ ನೇತೃತ್ವದಲ್ಲಿಯೇ ಇಬ್ಬರೇ ಇದ್ದೇವೆ ಸ್ಥಾಪಕ ಸದಸ್ಯರು ಟಿಎಂ ಸುಬ್ರಾಯರು ಅವರ ತಾಲೂಕಿನಲ್ಲಿ ಸಿದ್ದಾಪುರದಲ್ಲಿ ಇದು ಆರಂಭ ಆಯಿತು. 12 ಕಾರ್ಯಕ್ರಮವನ್ನು ಮುಗಿಸಿ 12 ತಾಲೂಕುಗಳಲ್ಲಿ ಈಗ ಹೊನ್ನಾವರದಲ್ಲಿ ಮುಕ್ತಾಯ. ನಾನು ಇನ್ನೊಬ್ಬ ಈ ಸಂತೋಷವನ್ನು ಅನುಭವಿಸೋದಕ್ಕೆ ಇನ್ನೊಬ್ಬ ಮೆಂಬರ್ ನಮ್ಮ ತಾಲೂಕಿನಲ್ಲಿ ಇದಾಗ್ತಾ ಇದೆ. ಯುವ ಪತ್ರಕರ್ತರೆಲ್ಲರೂ ಉತ್ಸಾಹದಿಂದ ಇದಕ್ಕೆ ದುಡಿತಾ ಇದ್ದಾರೆ ಮನೆ ಮಕ್ಕಳವರ ಸಾರಥ್ಯದಲ್ಲಿ. ಆದ್ರಿಂದ ಪತ್ರಕರ್ತನಾಗುವುದು ಭಗವಂತ ಕೊಡ್ತಕ್ಕಂಥ ಒಂದು ಅಪರೂಪದ ಅವಕಾಶ. ಹಲವಾರು ತೊಂದರೆಗಳಿವೆ, ಸಮಸ್ಯೆಗಳಿದ್ದೇವೆ, ವೈಯಕ್ತಿಕ ತೊಂದರೆಗಳು ಎಲ್ಲವನ್ನ ನಿರ್ಲಕ್ಷಿಸ್ತಾ ಬದುಕನ್ನ ಒಂದು ರೀತಿ ಸಮರ್ಪಿಸಬೇಕಾಗ್ತದೆ ಒಳಿತಿಗಾಗಿ. ಪತ್ರಕರ್ತರನ್ನ ನಮ್ಮ ಸಮಸ್ಯೆ ಇದು, ನಮ್ಮ ತೊಂದರೆ ಇದು ಅಂತ ಹೇಳುವ ತುಂಬಾ ಜನ ಸಿಗ್ತಾರೆ. ಆದಿಬೀದಿಯಲ್ಲೂ ಸಿಗ್ತಾರೆ, ಕಾರ್ಯಕ್ರಮಗಳಲ್ಲಿ ಸಿಗ್ತಾರೆ, ಕರ್ಕೊಂಡು ಹೋಗಿ ತೋರಿಸ್ತಾರೆ. ನೀ ಹೇಗಿದ್ಯಪ್ಪ, ನಿನ್ಗೇನಾದ್ರು ಸಹಾಯ ಬೇಕಾದ್ರೆ ಕೇಳೋರು ಯಾರು ಸಿಗೋದಿಲ್ಲ. ನನ್ನ 50 ವರ್ಷದ ಜೀವನದಲ್ಲಿ ಸಿಗ್ಲೇ ಇಲ್ಲ, ಹೇಗಿದೆ ನಿಮ್ಗೆ ನಮ್ಮ ಸಹಕಾರ ಯಾವುದು, ಇದೆಲ್ಲವೂ ಕೂಡ ನಮ್ಮ ಜೀವನದ ಒಂದು ಭಾಗ ಆಗಿರೋದ್ರಿಂದ ಎಲ್ಲ ಸ್ವೀಕರಿಸಿ ಜಿಲ್ಲೆಯ ಪತ್ರಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿಗೆ ಬಹಳ ದೊಡ್ಡ ಕೊಡುಗೆ. ಯಾಕಂದ್ರೆ ಪ್ರಜಾಪ್ರಭುತ್ವ 4 ಅಂಗ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಇದು ಪತ್ರಿಕಾರಂಗ ಅಷ್ಟೇ ಮಹತ್ವದ್ದು ಅಂತಾರೆ. ಉಳಿದೆಲ್ಲ ಅಂಗಗಳು ಸರಿ ಇರುವ ರೀತಿಯಲ್ಲಿ ತಮ್ಮಿಂದ ಶಕ್ತಿ ಮೀರಿ ಪತ್ರಕರ್ತರು ಕೆಲಸ ಮಾಡಿದ್ದಾರೆ, ಮುಂದೆ ಕೂಡ ಮಾಡ್ಲಿಕ್ಕಿದ್ದಾರೆ. ಅಂತದಕ್ಕೆ ಪ್ರೇರಣೆ ನೀಡುವ ಹಾಗೆ, ಮುಂದಿನ ಪೀಳಿಗೆಗೆ ಪೂರ್ತಿ ಸಿಗುವ ಹಾಗೆ ಸುವರ್ಣ ಮಹೋತ್ಸವವನ್ನ ಮಕ್ಕಳವರ ನೇತೃತ್ವದಲ್ಲಿ ನಾವು ನೀವೆಲ್ಲ ಆಚರಿಸ್ತಾ ಇದ್ದೇವೆ. ಜನ ಬರಬೇಕು, ಭಾಗವಹಿಸಬೇಕು, ಅಭಿನಂದನೆ ಪಡಿಬೇಕು, ಅಭಿನಂದನೆ ಸ್ವೀಕರಿಸಬೇಕು. ಒಂದು ಸಂಸ್ಥೆಗೆ 50 ವರ್ಷ ಅಂದ್ರೆ ಬಹಳ ದೊಡ್ಡ ಆಯುಷ್ಯನ 100 ವರ್ಷ ಮಕ್ಕಳವರು ಹಾಕಿಕೊಟ್ಟ ಒಂದು ಮಾರ್ಗದಲ್ಲಿ ಈ ಸಂಸ್ಥೆ ಶತದಿನೋತ್ಸವ ಆಚರಿಸುವಂತ ಆಗಲಿ, ಸುವರ್ಣ ಮಹೋತ್ಸವ ಜೊತೆಗೆ ವಜ್ರ ಮಹೋತ್ಸವ ಹಾಗೆ ಪ್ಲಾಟಿನಂ ಜುಬ್ಲಿಯನ್ನು ಕೂಡ ಆಚರಿಸುವಂತ ಆಗಲಿ ಅಂತ ನೊಬ್ಬ ಪತ್ರಕರ್ತರನ್ನು ಹಾರೈಸ್ತೇನೆ. ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಮಂಗಲಾ ಹೊನ್ನೆಕೊಪ್ಪ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಎಚ್ಎಂ ಮಾರುತಿ, ರಾಧಾಕೃಷ್ಣ ಭಟ್, ತಾಲೂಕು ಕಾರ್ಯದರ್ಶಿ ವಿಶ್ವನಾಥ್ ಸಾಲ್ಕೋಡ್, ಖಜಾಂಚಿ ಶಿವಾನಂದ್ ಮೇಸ್ತಾ, ಸದಸ್ಯರಾದ ಕೃಷ್ಣಮೂರ್ತಿ ಭಟ್, ಮುರಳೀಧರ್ ಗಾಯ್ತೊಂಡೆ, ನಾಗರಾಜ್ ನಾಯ್ಕ್, ಶ್ರೀಧರ್ ನಾಯ್ಕ್, ವಿಪಿ ಮೇಸ್ತಾ ಉಪಸ್ಥಿತರಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.